ಪೋಸ್ಟ್ ಹೇಳಿ ಪರವಾಗಿಲ್ಲ, ಹೆಸರು ಹೇಳಿ ಪರವಾಗಿಲ್ಲ. ಯಾಕೆಂದ್ರೆ ತಾಲೂಕು ದಂಡಾಧಿಕಾರಿ ಅವ್ರಿಗೆ ಏನ್ ಹೇಳ್ತಾ ಇದೀವಿ ಅಂದ್ರೆ, ಇಡೀ ಊರೇ ಅವ್ರು ಬೇಡ ಅಂತಂದ್ಮೇಲೆ ಕನ್ಸಿಡರ್ ಮಾಡಿ ಕೇಳಿದ್ರೆ ನಮ್ ಊರ್ ತರ ನೀವು ಯಾರು ಕ್ವಶನ್ ಆಗ್ತಾ ಇಲ್ಲ. ಈಗ ಇವ್ರ ಅಭಿಪ್ರಾಯ ಏನು ತಪ್ಪಾಗಿದೆ, ಟೀ ಕೊಡಿ ಅವ್ರ ಒಳಗಡೆ ಪುರೋಹಿತರು ಅವ್ರ ಏನ್ ಹಿಂದೆ 3 ಜನ ಇದ್ರು ಅವರೇ ಮಾಡ್ಲಿ, ಬೇರೆ ಪರಿಹಾರ ವ್ಯವಸ್ಥೆಗೂ ಇಲ್ಲ. ನಾವ್ ಹೇಳ್ತಾ ಇರೋದಿಷ್ಟೇ, ಅವರು ಬೇಡ ನಾವು ಬೇಡ, ಓಪನ್ ಮಾಡಿ. ಈಗ ಸರ್ ಒಂದ್ ನಿಮಿಷ ಸರ್, ಅಲ್ಲ ನೀವು ಒಂದು ಈಗ ಆಯ್ತಲ್ವಾ, ಅವ್ರು ಮಾತಾಡಿ. ಸತೀಶ್ ಅವ್ರದ್ದು ಏನಂದ್ರೆ ಈಗ 1 ದಿನಕ್ಕೆ ಆರ್ಡರ್ ಮಾಡಿ ಅಂತ ಅವ್ರು ಬೇಡಿಕೆ. ನಮ್ಮಲ್ಲಿ ಏನೋ ನಮ್ಮ ಸಾಹೇಬ್ರು ಹೇಳೋದೇನೋ ಕಾಲಾವಕಾಶ ಕೊಡಿ, ಅದನ್ನ ನಾವು ನೀರಂಗ್ ಮಾಡಿ ಆ ಹಿರಂಗಲ್ಲಿ ಇದು ವಿಚಾರಣೆ ಮಾಡ್ತೀನಿ. ಅದು ನಿಮ್ಮಲ್ಲಿ ಏನಿದೆ ಅದು ಕೊಡಿ, ಯಾರೋ ಪರ್ಯಾಯ ವ್ಯವಸ್ಥೆಗೆ ಅವರಲ್ಲಿ ಯಾರೋ ಪೂರ್ವಕದಿಂದ ಯಾರೋ ಮಾಡ್ತಿತ್ತು ಅಂತ ಇವರು ಅವ್ರದ್ದು ಏನಿದೆ ಡಾಕ್ಯುಮೆಂಟ್ಸ್ ಕೊಡಿ, ಅವ್ರದ್ದು ಏನಿದೆ ಅವ್ರದೆಲ್ಲ ಪರಿಶೀಲನೆ ಮಾಡಿ ಒಂದು ಅವಕಾಶ ಮಾಡ್ಕೊಡಲ್ಲ ಅಂತ ಅವ್ರ ಅಭಿಪ್ರಾಯ. ಈಗ ಇವತ್ತೇ ಈಗಲೇ ಅದಾಗಲ್ಲ, ನಾವು ಹಾಗಾದ್ರೆ ನಾವು ಆಗ್ಲೇ ತೆಗ್ಸಕ್ ಬಿಡಲ್ಲ ಅಂತ ಗ್ರಾಮಸ್ಥರು ಎಲ್ಲ ಒಗ್ಗೂಡುದು. ಈಗ ಅದಕ್ಕೆ ಅವ್ರು ನೋಟಿಸ್ ಕೊಡ್ಬೇಕು, ವಿಚಾರಣೆ ಮಾಡ್ಬೇಕು, ಏನೋ ಒಂದು ಅವ್ರು ಕರೆದಿ ಅಲ್ಲ ಅಲ್ಲಿವರೆಗೂ ಏನು ತೊಂದರೆ ಆಗದಂಗೆ ಪೂಜಾ ಕೈತರಿ ಯಾರು ಹಾಕಿರೋದಲ್ಲಿಗೆ ಡಿಪಾರ್ಟ್ಮೆಂಟ್ ಆಗಿ ಇವರೇ ಗಲಾಟೆ ಎಪ್ಸೋ ಮೂವ್ಮೆಂಟ್ ಅಲ್ಲಿ ಕಾಣ್ತಾ ಇದಾರಪ್ಪ. ಊರಲ್ಲಿ ಯಾವ್ದು ಇನ್ಸಿಡೆಂಟ್ ನಡೆದಿದೆ ಸರ್ ನಾನು ಕೇಳ್ತಾ ಇರೋದು. ಈಗ ತಹಸೀಲ್ದಾರ್ ಎಷ್ಟು ಬಿಟ್ರೆ ಎಲ್ಲಿ ಇದ್ರಲ್ಲ ಅವ್ರ ಡಿ ಸಿ ಆಫೀಸ್ ಅಲ್ಲಿ ಗೊತ್ತಿಲ್ಲ ಸರ್. ಒಟ್ಟಾರೆ ನಿಮ್ಗೆ ಸರ್ ನಮ್ಗೆ ಪೂಜಾಕ ಇದಕ್ಕೆ ಅನುಕೂಲ ಸರ್. ನಾವು ಏನ್ ಹೇಳೋದು ಗೊತ್ತಾ, ಈ ಮುಸ್ಲಿಮ್ಸ್ಗೆ ಕ್ರಿಶ್ಚಿಯನ್ಸ್ಗೆ ಜೈನರುಗಳಿಗೆ ಸರ್ಕಾರ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ, ಹಿಂದೂಗಳಿಗೆ ಸರಿ ಮಾಡಲ್ಲ. ಅದ್ರ ಬಗ್ಗೆ ನಮಗೆ ಬೇಜಾರು. ಅವ್ರೇನೋ ಮುಸ್ಲಿಂ ತಾಕತ್ತಿದ್ರೆ ಯಾವನಾರ ಮುಖ್ಯಮಂತ್ರಿಗಾಗ್ಲಿ ಅಧಿಕಾರಿಗಳಿಗಾಗ್ಲಿ ಮುಸ್ಲಿಂ ದೇವಸ್ಥಾನ ಮುಟ್ಟ ಕೇಳಿ ಕಾತರ್ಸ ಕೊಡ್ತಾರಲ್ಲ. ನಾವು ಅದಕ್ಕೇನೆ ಗ್ರಾಮಸ್ಥರು ಏನ್ ಹೇಳ್ದ ಅಂದ್ರೆ, ನಾವು ಹೋಗೋದ್ ಬೇಡ, ಅವರು ಹೋಗೋದ್ ಬೇಡ, ಸಾರ್ವಜನಿಕ ಪೂಜೆ ತೊಂದರೆ ಆಗೋದ್ ಬೇಡ, ನಾವು ದೇವಸ್ಥಾನ ಕಾಯಿಗೆ ನಾವಿದ್ವಿ, ನಾವು ಸಿದ್ಧವಾಗಿರ್ತೀವಿ, 24 hours ಓಪನ್ ಇರ್ತೀವಿ. ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಇಲಾಖೆಯವ್ರು ಬಂದು ನೇರವಾಗಿ ಲಾಕ್ ಮಾಡ್ತಾರೆ. ನಾವ್ ಎಷ್ಟೇ ಬೇಡ್ಕೊಂಡ್ರು ಬಿಡ್ತಾ ಇಲ್ಲ. ಬೇಡ ಬಾಗ್ಲೆ ಹೊಡೆದಾಕ್ಬಿಡಿ, ಯಾವ್ದು ಬೇಡ ಹೇಳಿ ಸರ್, ಬಾಗ್ಲೆ ತೆಗ್ದ್ಬಿಡಿ. ಹಳೆ ಮೊದ್ಲು ಹೆಂಗಿತ್ತು ಹಂಗೆ ಇರಲಿ. ಈ ಪುರಧಾಮ ಕೆಲವು ಎಷ್ಟೋ ದೇವಸ್ಥಾನಗಳು ಬಾಗ್ಲೆ ಹಂಗೆ ಪೂಜೆ ಮಾಡ್ತಾರಲ್ಲ, ಮಧ್ಯಾಹ್ನ ಇಟ್ಟಿಲ್ಲ ಆ ತರ ಮಾಡ್ಬಿಡಿ ಸರ್. ಪುರೋಹಿತರೆ ಬೇಡ. ಹಳೆ ದೇವಸ್ಥಾನ ಇತ್ತು ಬಕ್ಕೊಂಡು ಹೋಯ್ತಿದ್ದೋ ಮಾಡ್ಕೊಂಡು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಈ ದೇವರು ಹಿಂದೆ ಪುರಾತನ ಕಾಲದಲ್ಲಿ ನಮ್ಮೂರು ಬಸ್ತ ಜನಾಂಗ ಸೇರ್ಪಟ್ಟಿದ್ರು. ಇವರು ಅಣ್ಣ ತಮ್ಮಂದಿರು ಇಬ್ರು ಸೇರಿ ಆಗ ಪಟೇಲ್ರು ಅಂತ ಒಬ್ರು ಇದ್ರು. ಅವ್ರು ನೀವ್ ಯಾಕಪ್ಪ ಜಗಳಾಡ್ತೀರಿ ಅಂದ್ರೆ, ನಾವು ಅಣ್ಣ ತಮ್ಮಂದಿರು ಏನೋ ದೇವ್ರ ವಿಚಾರ ಜಗಳಾಡ್ತಾ ಇದ್ದಾಗ ಪಟೇಲ್ರು ಒಬ್ರು ತಗೋಗಿ ಅವ್ರ ಮನೆಗೆ ಮಾಡಿಸ್ಕೊತಾರೆ 60 ವರ್ಷ ಹಿಂದೆ. ಅವಾಗ ಏನ್ ಮಾಡ್ತಾರೆ, ಇವ್ರು ಈ ಅಣ್ಣ ತಮ್ಮಂದಿರು ಅಂಬಾಪುರದ ಏನು ಜವರಾಬಾಯಿ, ಮರಿಯಾಬಾಯಿ, ಕಂಚಾಬಾಯಿ ಏನವ್ರೆ, ಅವ್ರು ಏನ್ ಮಾಡ್ತಾರೆ, ಮತ್ತೆ ಹೋಗಿ ವಾಪಸ್ ದೇವ್ರು ಇಷ್ಟ ಬರೋದಿಲ್ಲ. ಅವರು ಈ ಪಟೇಲರು ತಗೋಗಿ ನೀವು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿದ. ಅಲ್ಲಿಂದ ಇವರು ಶುರು ಮಾಡ್ಕೊತಾರೆ. ಅಲ್ಲಿಂದ 60 ವರ್ಷದಿಂದ ಇದುವರೆಗೂ ಒಂದ್ ಸಾರಿ ಹಬ್ಬ ಆಗಿದೆ 30 ವರ್ಷದಲ್ಲಿ. ಅವಾಗ ಏನ್ ಮಾಡೋರ, ಎಲ್ಲ ಇಂತಿಂತಾನೆ ಬರ್ಬೇಕು, ಇಲ್ಲಿಂದ ಈ ದೇವ್ರಿಗೆ ಹೋಗ್ಬೇಕು, ಇಲ್ಲಿಂದ ಈಚೆ ಇವ್ರು ಪೂಜೆ ಕೊಡ್ಬೇಕು ಅಂತ ವಿಚಾರ ಎಲ್ಲ ಗೊತ್ತಿರುವಂತ ವಿಚಾರ. ಇದು ನಾವು ಮರೆ ಮಾಡ್ತಾ ಇರೋದೇನಂದ್ರೆ, ಆಗ ಕರಡಿಕೊಪ್ಪಲು ಹಬ್ಬನಹಳ್ಳಿ ಗ್ರಾಮದಲ್ಲಿ ನಮ್ಗೆ ಏನ್ ಮರೆ ಮಾಡ್ತಾ ಇದ್ದಾರೆ ಅಂದ್ರೆ, ಇದು ನಮ್ ದೇವರು ಅನ್ನೋ ಲೆಕ್ಕಾಚಾರದಲ್ಲಿ ಇವ್ರು ಸೃಷ್ಟಿ ಮಾಡ್ಕೊಂಡು ಈ ರೀತಿ ಮಾಡ್ತಾರೆ. ನಮ್ಗೆ ಎಲ್ಲಿ ಯಾವುದೇ ಅವಕಾಶ ಕೊಡದೆ ಇವ್ರದೇ ಆದಂತ ರಾಜಕೀಯವಾಗಿ ಮತ್ತೆ ಮಾನಸಿಕವಾಗಿ ನಮ್ಗೆ ಹಿಂಸೆ ಕೊಡ್ತಾರೆ. ಈಗ ತಹಸೀಲ್ದಾರ್ ಹತ್ರ ಮಾಡ್ಬಿಟ್ಟು SP ಹತ್ರ ಹೋಗೋಣ. SP ರಿಜರ್ ಏನ್ ಗಾಡಿ ಕಳ್ಸವ್ರೆ, ಯಾವ್ದು ಗಲಾಟೆನೇ ಆಗಿಲ್ಲ. ಸುಮ್ಮನೆ ಯಾಕೆ ಅವ್ರಿಗೆ ದುಡ್ಡು ವೇಸ್ಟ್ ಮಾಡಿ, ಸರ್ಕಾರ ದುಡ್ಡು, ತೆರಿಗೆ ದುಡ್ಡು ನಮ್ದೇ. ಅದನ್ನ ಅಧಿಕಾರಿಗಳು ಅವಕ್ಕೆಲ್ಲ ಖರ್ಚು ಕೊಡ್ಬೇಕು. ಅಲ್ಲಿ ಹೋದ್ಮೇಲೆ ಅವ್ರಿಗೆ TA ಪಾಠ ಊಟ ತಿಂಡಿ ವ್ಯವಸ್ಥೆ ಮಾಡ್ಬೇಕು, ಅದೆಲ್ಲ ಬರ್ದಿರ್ತಾರೆ. ಆ ಗಾಡಿ ಏನು ಕಳ್ಸಿದ್ರು ಅಲ್ಲಿ ಏನ್ ಗಲಾಟೆ ಆಗಿದೆ ಅನ್ನೋದು SP ಹತ್ರ ಕೇಳೋಣ. ಸರಿ ಸರ್, ಇನ್ನೊಂದು ಕೊಡಿ, ನಿಮ್ ರಿಸಲ್ಟ್ ಕೊಡ್ತಾರೆ. ಸರಿ ಆಯ್ತು, ಮಾಡಿ ಆದಷ್ಟು ಬೇಕಂದ್ರೆ ಇವತ್ತು ನಿಮ್ಮ ಇಲಾಖೆ ಮತ್ತೆ ತಹಸೀಲ್ದಾರು DC ಚಾಲೆಂಜ್ ಮಾಡ್ತೀನಿ ನಾನು. ಮುಸ್ಲಿಂ ದೇವಸ್ಥಾನಕ್ಕೆ ಜೈನ ದೇವಸ್ಥಾನಕ್ಕೆ ಹೋಗಿ ನೋಡೋಣ. ಮುಸ್ಲಿಂ ಅದೇ ಒಳಗೂ ಹೋಗಿ ಬಂದ್ವಿ. ಇಲ್ಲಪ್ಪ ತಹಸೀಲ್ದಾರ್ ಇಲ್ಲ, ಫೋನ್ ಮಾಡೋದು.
ಎಸ್ ಪಿ ಹತ್ರ ಮಾತಾಡೋದು ನಾವು ಹೋಗಿ ಬಂದ ತಕ್ಷಣ ರಿಜರ್ ಹಾಕಿದಾರಂತೆ, ಗಲಾಟೆನೇ ಆಗಿಲ್ಲ, ಊರಲ್ಲಿ ಸೈಲೆಂಟ್ ಆಗಿ ಹಬ್ಬ ಮಾಡ್ತಾವ್ರೆ. ರಿಜರ್